ಈ ಕ್ವಶನ್ ತುಂಬಾ ಜನ ಕೇಳಿದ್ದೀರಾ. ಸೊ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಅಂದ್ಬಿಟ್ಟು ಕೇಳಿದ್ದೀರಾ. ಹೂ ಈಸ್ ಯುವರ್ ಫೇವ್ರೆಟ್ ಯೂಟ್ಯೂಬರ್ ಅಂತ ಅಂದ್ಬಿಟ್ಟು. ಶರ್ಮಿಳಾ ಅವ್ರು ಕೇಳಿದ್ದೀರಾ ಏಜ್ ಏನು ನಿಮ್ಮದು ಅಂತ ಅಂದ್ಬಿಟ್ಟು. ನನ್ನ ಏಜ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ ನಿಮಗೆ ತಮ್ಲೈ ನೋಡೇ ಗೊತ್ತಾಗಿರ್ಬೋದು, Q&A ಕ್ವಶನ್ ಆ್ಯಂಡ್ ಆನ್ಸರು. ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಕೇಳಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಂತ ಸ್ಟೋರಿನಲ್ಲಿ ಹಾಕಿದೆ. ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ, ತುಂಬ ಥ್ಯಾಂಕ್ಸ್. ಹಾಗೆ ನಾನು ಇನ್ಸ್ಟಾಗ್ರಾಮ್ನ FBಗೂ ಕೂಡ ಅಟ್ಯಾಚ್ ಮಾಡಿರೋದ್ರಿಂದ FBನಲ್ಲೂ ಒಂದು 2-3 ಕ್ವಶನ್ಸ್ಗಳು ಬಂದಿದೆ. ಅದಕ್ಕೆಲ್ಲ ಇವತ್ತು ಉತ್ತರ ನೀಡ್ತಾ ಇದ್ದೀನಿ. ಸೊ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನೇನು ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅದ್ರ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಸೊ ಬನ್ನಿ ಇವಾಗಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ತುಂಬ ಏನಲ್ಲ, ಸ್ವಲ್ಪ ಕ್ವಶನ್ಸ್ ಬಂದಿದ್ದು ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಮತ್ತು 2-3 ಸಲ ಕೇಳಿರುವಂಥ ಕ್ವಶನ್ಗಳನ್ನು ಹಾಗೆ ಒಂದು ಸಲ ನೋಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 2-3 ಸಲ ಒಂದೇ ಕ್ವಶನ್ ರಿಪೀಟೆಡ್ ಕ್ವಶನ್ಸ್ ಏನಿರುತ್ತೆ ಅದನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಮೊದಲನೇ ಕ್ವಶನ್ ಬಂದುಬಿಟ್ಟು ಮಂಜು ಅವರು ಕೇಳಿದ್ದಾರೆ, ವೆರ್ ಆರ್ ಯು ಫ್ರಮ್ ಅಂತ ಅಂದ್ಬಿಟ್ಟು. ಐ ಆಮ್ ಫ್ರಮ್ ಹಾಸನ್. ನೆಕ್ಸ್ಟ್ ಕ್ವಶನ್ ಬಂದು ಗೀತಾ ಅವ್ರು ಕೇಳಿದ್ದಾರೆ, ಯೂಟ್ಯೂಬಿಂದ ಪೇಮೆಂಟ್ ಬಂತ ಅಂತ. ಅಯ್ಯೋ ಈ ಕ್ವಶನ್ನ ಎಷ್ಟು ಜನ ಕೇಳಿದ್ದಾರೆ ಅಂದರೆ, ಈಗ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ವಾ, ಇನ್ನು ಊರ ಕಡೆ ಎಲ್ಲ ನಿಮಗೆ ಗೊತ್ತಲ್ವಾ, ಹಳ್ಳಿ ಕಡೆ ಎಲ್ಲ ಕೇಳ್ತಾನೆ ಇರ್ತಾರೆ, ಏನು ವಿಡಿಯೋ ಮಾಡ್ತಾ ಇದೆಯಾ, ದುಡ್ಡು ಬಂತ ಎಷ್ಟು ಬಂತು ಅಂತ ಅಂದ್ಬಿಟ್ಟು. ಬಂದಾಗ ಖಂಡಿತ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ಅಂದರೆ ನಂದು ರೀಸೆಂಟಾಗಿ ಮಾನಿಟೈಸೇಷನ್ ಆಗಿರೋದ್ರಿಂದ $100 ಆದಮೇಲೆ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುವಂಥದ್ದು. ಸೊ ಅಮೌಂಟ್ ಬಂದಮೇಲೆ ಖಂಡಿತ ಎಷ್ಟು ಬಂತು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ತೇಜೇಶ್ ಅವರು ಹೇಳಿದ್ದಾರೆ, ನಿಮ್ಮ ಮುಖದಲ್ಲಿ ನಗು ಹೀಗೆ ಇರಲಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸ್ಮೈಲಿಂಗ್ ಆಲ್ವೇಸ್ ಅಂತ. ಸೊ ನೆಕ್ಸ್ಟ್ ದಿನೇಶ್ ಅವ್ರು ಕೇಳಿದ್ದಾರೆ, ಇವರು ತಮಿಳ್ನಾಡವ್ರಂತೆ. ವಾಟ್ ಈಸ್ ಯುವರ್ ಬ್ಯೂಟಿ ಸೀಕ್ರೆಟ್ ಅಂತ. ಬ್ಯೂಟಿ ಸೀಕ್ರೆಟ್ ಅಂತ ಏನಿಲ್ಲ, ನಾರ್ಮಲ್ ಆಗಿ ಅದು ಇದು ಫೇಸ್ ಪ್ಯಾಕ್ ಎಲ್ಲ ನೀವು ನನ್ನ ವ್ಲಾಗ್ಸ್ಗಳನ್ನ ನೋಡಿದರೆ ಗೊತ್ತಿರುತ್ತೆ. ಫೇಸ್ ಪ್ಯಾಕ್ ಎಲ್ಲ ಹಾಕ್ತಾ ಇರ್ತೀನಿ. ನಾನು ಮನೇಲಿ ಇದೆಲ್ಲ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಾಕ್ತೀನಿ. ಈಗಲೂ ಕೂಡ ಜಸ್ಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್, ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕಿ ಬೊಟ್ಟಿಟ್ಟಿದ್ದೀನಿ. ಹೊರಗಡೆ ಫಂಕ್ಷನ್ ಏನಾದರೂ ಇತ್ತು ಅಂದರೆ ಸ್ವಲ್ಪ ಮೇಕಪ್ ಮಾಡ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಸವಿತಾ ಅವ್ರು ಕೇಳಿದ್ದೀರಾ, ವಾಟ್ ಈಸ್ ಯುವರ್ ಎಜುಕೇಷನ್, ಏನು ವರ್ಕ್ ಮಾಡ್ತಿದ್ರಿ ಅಂತ ಅಂದ್ಬಿಟ್ಟು. ನನ್ನ ಎಜುಕೇಷನ್ ಬಂದು BCom MBA ಮಾಡಿದ್ದೀನಿ. ವರ್ಕ್ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿದ್ದಾಗ HR ರಿಕ್ರೂಟರ್ ಆಗಿ. ಬಟ್ ಮಕ್ಕಳಾದಮೇಲೆ ವರ್ಕ್ ಮಾಡೋಕ್ಕೆ ಹೋಗಲಿಲ್ಲ, ಮಕ್ಕಳನ್ನ ನೋಡ್ಕೋಬೇಕಿತ್ತಲ್ಲ, ಹಾಗಾಗಿ. ಸೊ ನೆಕ್ಸ್ಟು ರವಿ ಅವ್ರು ಕೇಳಿದ್ದಾರ, ವರ್ಕ್ ಮಾಡ್ತಿದ್ದೀರಾ ಈಗ ಅಂತ ಅಂದ್ಬಿಟ್ಟು. ಈಗ ನಾನೇನು ವರ್ಕ್ ಮಾಡ್ತಾ ಇಲ್ಲ, ಹೌಸ್ ವೈಫ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಬಂದು ಪೂಜಾ ಅವ್ರು ಕೇಳಿದ್ದೀರಾ, ನಿಮ್ಮ ಮಗನ ನೇಮ್ ಏನು, ಏಜ್ ಏನು ಅಂತ ಅಂದ್ಬಿಟ್ಟು. ನನ್ನ ಮಗನ ನೇಮು ಯದ್ವಿತ್ ಅಂತ, ಮತ್ತು ಏಜ್ ಬಂದು ಅವನಿಗೆ 4.5 ವರ್ಷ. ಶರ್ಮಿಳಾ ಅವ್ರು ಕೇಳಿದ್ದೀರಾ, ಏಜ್ ಏನು ನಿಮ್ಮದು ಅಂತ ಅಂದ್ಬಿಟ್ಟು. ನನ್ನ ಏಜು ಈಗ 30 years. ಶ್ರುತಿ ಅವರು, ಹೂ ಈಸ್ ಯುವರ್ ಕ್ಯಾಮ್ರಾಮ್ಯಾನ್ ಅಂತ ಕೇಳಿದ್ದೀರಾ. ಕ್ಯಾಮ್ರಾಮ್ಯಾನ್ ಅಂತ ಯಾರೂ ಇಲ್ಲ, ನಾನು ಟ್ರೈಪಾಡಿಂದ ವಿಡಿಯೋ ಮಾಡ್ಕೊತೀನಿ. ಹಾಗೆ ಹಸ್ಬೆಂಡ್ ಸ್ವಲ್ಪ ವಿಡಿಯೋ ಮಾಡಿಕೊಡ್ತಾರೆ, ಇಲ್ಲಿ ರಮ್ಯಾ ಸ್ವಲ್ಪ ವಿಡಿಯೋ ಮಾಡಿಕೊಡ್ತಾಳೆ. ಸೊ ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾಮ್ಯಾನ್ ಪರ್ಫೆಕ್ಟಾಗಿ ಡೈಲಿ ಅಂತ ಏನಿರೋದಿಲ್ಲ. ಸೊ ಜಾಸ್ತಿ ಟ್ರೈಪಾಡಲ್ಲೇ ಯೂಸ್ ಮಾಡ್ತೀನಿ. ಕೆಲವರು ಹೇಳ್ತಾ ಇದ್ರಿ ಹೋಮ್ ಟೂರ್ ಇನ್ನೂ ವಿಡಿಯೋ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅಂದ್ಬಿಟ್ಟು. ಸೊ ಇನ್ನೂ ವಿಡಿಯೋ ಚೆನ್ನಾಗಿ ಮಾಡ್ಬೋದಿತ್ತು, ಹೌದು. ಬಟ್ ಏನಂತ ಅಂದರೆ ನಾನಲ್ಲಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ನಾನೇ ವಿಡಿಯೋ ಮಾಡ್ತಾ ಇದ್ದಿದ್ದು. ಹಾಗಾಗಿ ನಿಮಗೆ ಗೊತ್ತಿರ್ಬೋದು, ಮಿರರಲ್ಲೆಲ್ಲ ನಾನು ಕಾಣಿಸ್ಕೊಂಡಿದ್ದೀನಿ. ಹಾಗಾಗಿ ನಾನೇ ವಿಡಿಯೋಗ್ರಾಫರ್ ಆಗಿರೋದ್ರಿಂದ ವಿಡಿಯೋ ಹಾಗೆ ಬಂದಿದೆ. ಬಟ್ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. 4 crore ಹೋಮ್ ಟೂರ್ ಮಾಡಿದ್ನಲ್ಲ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ 60+ ವ್ಯೂಸ್ ಆಗಿದೆ ಅದಕ್ಕೆ. ಹಾಗೆಯೇ ಇನ್ನೊಂದು ವಿಷಯಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಂದು 3000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ನೀವು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಈ ಕ್ವಶನ್ನ ತುಂಬ ಜನ ಕೇಳಿದ್ದೀರಾ. ಸೊ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಅಂದ್ಬಿಟ್ಟು. ನಮ್ಮದು ಅರೇಂಜ್ ಮ್ಯಾರೇಜ್, ಮನೆಯಲ್ಲೇ ನೋಡಿ
ನಾವು ಮದುವೆ ಆಗಿದ್ದು. ಯಾಕೆ ಅನ್ನಿಸ್ತು ಅಂತ ನಾನು ಒಂದಿಬ್ಬರು ಕೇಳಿದೆ, ಅದಕ್ಕೆ ಹೇಳಿದ್ರು ಅವರು, ನಿಮ್ಮದು ಕೋಆರ್ಡಿನೇಷನ್ ನೋಡಿದೆ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಂತ. ನಾವು ಎಲ್ಲರೂ ಥರ ಕಿತ್ತಾಡ್ತೀವಿ, ಜಗಳ ಆಡ್ತೀವಿ. ಸೊ ನಾವೇನು ಪರ್ಫೆಕ್ಟ್ ಕಪಲ್ ಅಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಕಾರ್ತಿಕ್ ಅವರು ಕೇಳಿದ್ದೀರಾ, ಹೂ ಈಸ್ ಯುವರ್ ಫೇವ್ರೆಟ್ ಯೂಟ್ಯೂಬರ್ ಅಂತ ಅಂದ್ಬಿಟ್ಟು. ನಾನು ತುಂಬ ಜನದ ಯೂಟ್ಯೂಬ್ ಚಾನಲ್ನ ನೋಡ್ತೀನಿ, ಅದರಲ್ಲಿ 5 ಜನ ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ನ ಹೇಳ್ತೀನಿ. ಮೊದಲನೇದಾಗಿ ಡಾಕ್ಟರ್ ಬ್ರೋ, ಅವ್ರ ವೀಡಿಯೋಸ್ನ ನಾನು ಕಾಯ್ತಾ ಇರ್ತೀನಿ ಯಾವಾಗ ಅಪ್ಲೋಡ್ ಮಾಡ್ತಾರೆ ಅಂದ್ಬಿಟ್ಟು. ತುಂಬ ಇಷ್ಟ ನನಗೆ ಅವ್ರ ವೀಡಿಯೋಸು, ಎಲ್ರಿಗೂ ತುಂಬ ಇಷ್ಟ. ಕರ್ನಾಟಕದ ಜನತೆಗೆ ಡಾಕ್ಟರ್ ಬ್ರೋ ಅಂದರೆ ತುಂಬ ಇಷ್ಟ. ಸೊ ನೆಕ್ಸ್ಟ್ ಬಂದರೆ ವೀಕ್ಷಿತಾ ಗೌಡ ಅವ್ರದ್ದು ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ಸ್ಟಾಗ್ರಾಮ್ ವೀಡಿಯೋಸ್ ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು, ತುಂಬ ಪಾಸಿಟಿವ್ ಆಗಿ ಅನಿಸುತ್ತೆ ನಂಗೆ ಅವ್ರ ವೀಡಿಯೋಸ್ ನೋಡಿದ್ರೆ. ತುಂಬ ಸ್ಟೈಲಿಶ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ ಮಂಗಳೂರು ಭಾಷೆನೇ ನನಗೆ ತುಂಬ ಇಷ್ಟ. ಸೊ ವೀಕ್ಷಿತಾ ಗೌಡ ಅವ್ರದ್ದು ನೋಡ್ತೀನಿ. ನೆಕ್ಸ್ಟ್ ನನ್ನ ಮಗಳು ಎದ್ಲು, ಹಾಗಾಗಿ ಕರ್ಕೊಂಡು ಬಂದೆ. ತುಂಬ ಜನ ಹೇಳ್ತೀರಾ ನಿಮ್ಮ ಮಗಳು ತುಂಬ ಕ್ಯೂಟಾಗಿದ್ದಾಳೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ಬಂದರೆ ವಿಶಿ ಲಾಕ್ಸ್ ಅಂತ ಅಂದ್ಬಿಟ್ಟು ಅವ್ರದ್ದು ನಾನು ನೋಡ್ತೀನಿ. ಅವ್ರದ್ದು ವೀಡಿಯೋಸ್ಗಳು ಚೆನ್ನಾಗಿರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಅವ್ರದ್ದು ಮಾಡುವಂತಹ ಡಿಟಾಕ್ಸ್ ಡ್ರಿಂಕ್ಸ್ಗಳು, ಜ್ಯೂಸ್ಗಳು, ರೆಸಿಪೀಸ್ಗಳು ನ್ಯಾಚುರಲ್ ಆಗಿ ಅನಿಸುತ್ತೆ ಅವ್ರ ಲೈಫ್ ಸ್ಟೈಲ್ ಎಲ್ಲ ವೀಡಿಯೋಸ್ಗಳಲ್ಲಿ ತೋರಿಸೋದಾಗಿರ್ಬೋದು ಎಲ್ಲ. ಸೊ ಅವ್ರದ್ದು ಲಾಗ್ನ ನೋಡ್ತೀನಿ. ಮತ್ತು ಬಂದರೆ ಸ್ವಾತಿ ಗೌಡ ಅವ್ರದ್ದು ನೋಡ್ತೀನಿ. ಅವ್ರು ಮಾತಾಡೋದೆಲ್ಲ ನಂಗೆ ತುಂಬ ಇಷ್ಟ ಮತ್ತು ಚೆನ್ನಾಗಿ ಅನಿಸುತ್ತೆ. ಸೊ ಸ್ವಾತಿ ಗೌಡ ಅವ್ರದ್ದು ನೋಡ್ತೀನಿ. ಪೂಜಾ ಕೆ ರಾಜ್, ಸತೀಶ್ ಹಿರೇಗೌಡರವ್ರ ವೈಫು, ಅವ್ರದ್ದು ನೋಡ್ತೀನಿ. ಅವ್ರದ್ದು ಮಾತೆಲ್ಲ ನನಗೆ ತುಂಬ ಇಷ್ಟ. ಸೊ ನಮ್ಮ ಹಾಸನವರು, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಪೂಜಾ ಕೆ ರಾಜ್ ಅವ್ರದ್ದು ವೀಡಿಯೋಸ್ಗಳನ್ನ ಕೂಡ ನೋಡ್ತೀನಿ. ಇಷ್ಟ ಆಗಿತ್ತು ನಂದು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಬಾಯ್ ಮಾಡು ಬಿಬಿಲ್, ಬಾಯ್.